ಮಳೆಗಾಲದಲ್ಲಿ ಕೋಗಿಲೆ ಆಡಿಡೋದಿಲ್ವಂತೆ ಕಣ್ಲ. ಅವಾಗೆಲ್ಲ ಕಪ್ಪೆಗಳು ವಟ ವಟ ಅಂತಿರ್ತವೆ. ನಮ್ಮ ಹಾಡು ಯಾರಿಗೂ ಕೇಳೋದಿಲ್ಲ ಅಂತ ಅವು ಸೈಲೆಂಟ್ ಆಗ್ಬಿಡ್ತಾವಂತೆ. ಅಧಿವೇಶನದಲ್ಲಿ ಅಲ್ಲೋಲ ಕಲ್ಲೋಲ ನಡೀತೈತೆ. ನೀನ್ ನೋಡಿದ್ರಿ ಇದ್ಯಾವ್ದೋ ಕಾಡು ಮರ ಪ್ರಕೃತಿ ಬಗ್ಗೆ ಮಾತಾಡ್ತಿದ್ಯಲ್ಲ ಅಣ್ಣ. ಸಾಧನದ ಬಗ್ಗೆನೇ ಮಾತಾಡ್ತಿದ್ದೀನಿ ಕಂಡ ಬೇಕನಶಿ. ಚಳಿಗಾಲದ ಅಧಿವೇಶನ ಅಂತ ಇವು ಕಿರ್ಚಾಡಿ ಶಬ್ದ ಮಾಲಿನ್ಯ ಮಾಡ್ತಾವೆ. ಹೇಳಿ ಕೇಳಿ ಚಳಿಗಾಲ ಅನ್ನೋದು ಸಂಗೀತಗಾರರಿಗೆ ಸಂಗೀತ ಕಲಿಯರಿಗೆ ಏಳು ಮಾಡಿಸಿದ ಕಾಲ ಕಂಡ. ಅಂತ ಕಾಲನ ಇವು ಹಿಂಗೆಲ್ಲ ಹಾಳು ಮಾಡ್ತಾವಲ್ಲ. ಅಯ್ಯ ಬರೀ ಶಬ್ದ ಮಾಲಿನ್ಯ ಒಂದೇ ಅಲ್ಲ ಕಣೆ, ಹೊರಗಡೆ ಜನ ಸ್ಟ್ರೈಕ್ ಮಾಡ್ತಾ ಕುಂತವೆ. ಅವುಗಳ ಬಗ್ಗೆ ಜ್ಞಾನ ಇಲ್ಲ ಇವಕ್ಕೆ. ಬೇಕಾಗಿರೋ ಒಂದು ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ಕುಂತವೆ. ಹೋಗ್ಲಿ ಬಿಡಪ್ಪ, ಈಗ ಯಾವ ವಿಚಾರಕ್ಕೆ ಗಲಾಟೆ ಮಾಡ್ತಾವಂತಲ? ಗೃಹಲಕ್ಷ್ಮಿ ದುಡ್ಡಲ್ಲಿ 2 ತಿಂಗಳಿಂದ ಯಾಮರ್ಸಿದ್ರಲ್ಲ ಅಣ್ಣ, ಆ ಮ್ಯಾಟ್ರು ಇಟ್ಕೊಂಡು ವಿರೋಧ ಪಕ್ಷದವು ಗಲಾಟೆ ಬರುತ್ತಕ್ರೆ. ಲಕ್ಷ್ಮಕ್ಕ ಬಂದು ನಮ್ದು ತಪ್ಪಾಗೈತೆ, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಹೋಗಿದ್ದು ಮತ್ತೆ ಪತ್ತೆ ಇಲ್ಲ ಕಣೆ. ಅದಕ್ಕೆ ಅಕ್ಕನ್ನ ಫಸ್ಟ್ ಸದನ ಕರೆಸಿ ಅಂತವ ಅಶೋಕ್ ಗಲಾಟೆ ಮಾಡ್ತಿರ್ತ ನೋಡಿ. 3 days ಇಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ. ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ಕರ್ಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿಗೆ ಸಂಬಂಧಪಟ್ಟಿದ್ದು. ಕರೆಕ್ಟು ಕಣ್ಲ ಅಶೋಕು ಕೇಳೋದು. ಆದ್ರೂ ಈ ಗೌರ್ಮೆಂಟ್ ನವಕ್ಕೇನು ಮಾನ ಮರುವಾಯ್ದೆ ಭಯ ಭಕ್ತಿ ಏನು ಇಲ್ವಂತೇನ್ಲ. ಜನಗಳಿಗೆ ಸುಳ್ಳು ಹೇಳಿ ಯಾಮಾರಿಸ್ತಾವಲ್ಲ, ನಾಚಿಕೆ ಆಯ್ತಾ ಇಲ್ವಂತೇನ್ಲ. ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಅನ್ನೋದು ಒಂದಿತ್ತು. ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂತ ಮಾಹಿತಿ ನನಗೆ ಬಂತು. ಆದ್ರೆ ಇದರ ಅರ್ಥ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ನಾಚಿಕೆ ಆಗದಾಗಿದ್ರೆ ಇಂಥ ಕೆಲಸ ಯಾಕೆ ಮಾಡವಲ್ಲ ಅಣ್ಣ? ಇವಕ್ಕೆ ದುಡ್ಡು ಕೊಡು ಅಂತ ಯಾರಾನ ಹೆಣ್ಮಕ್ಳು ಕೇಳಿದ್ವಲ್ಲ ಅಣ್ಣ, ಕೊಡ್ತೀನಿ ಅಂತ ಇವೇ ಕಮಿಟ್ ಆಗ್ಬಿಟ್ಟು ಈಗ ಕಂತ್ರಿ ಕೆಲಸ ಮಾಡಕ್ ನಿಂತವೆ. 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ, ಇಲ್ಲಿ ಸದನಕ್ಕೆ ತಪ್ಪು ಗೌರವ ಅಂತ ಕೊಟ್ಟಿದ್ದಾರೆ ಅಂತ. ಪಾಟೀಲ್ ಪ್ರಶ್ನೆಗೆ ಸರಿಯಾಗಿ ಕೊಡದೇ ಇದ್ರೆ ಶಿವನಿ ಶಂಭುಲಿಂಗ Kuitan ka na, no!